ಭಕ್ತನು ಹೃದಯದಿಂದ ಕರೆದಾಗ ಆಂಜನೇಯ ಸ್ವಾಮಿ ರಕ್ಷಣೆ ಮಾಡುತ್ತಾರೆ. ರಾಯರು ಶ್ರೀಹರಿಯ ಕೃಪೆ ದೊರಕುವಂತೆ ಆಶೀರ್ವದಿಸುತ್ತಾರೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ನಮಸ್ಕಾರ ಭಕ್ತರೇ, ಇಂದು ನಾನು ನಿಮಗೆ ಹೇಳುತ್ತಿರುವ ಕತೆ ಒಬ್ಬ ಭಕ್ತನ ಜೀವನದಲ್ಲಿ ನಡೆದಂಥ ಭಕ್ತಿಯ ಸಂದೇಶವನ್ನು ಸಾರುವ ಒಂದು ಮನಮುಟ್ಟುವ ಕತೆ. ಕರ್ನಾಟಕದ ಒಂದು ಹಳ್ಳಿಯಲ್ಲಿ ವಿಠಲ್ ಎಂಬ ಯುವಕನಿದ್ದ. ಅವನಿಗೆ ಬಾಲ್ಯದಿಂದಲೇ ಆಂಜನೇಯ ಸ್ವಾಮಿಯ ಮೇಲೆ ಅಪಾರ ಭಕ್ತಿ. ಪ್ರತಿ ಮಂಗಳವಾರ ಉಪವಾಸ ಮಾಡಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುತ್ತಿದ್ದ. ಅದೇ ರೀತಿ ಪ್ರತಿ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡಿ ರಾಯರ ಸ್ತೋತ್ರವನ್ನು ತಪ್ಪದೇ ಪಠಿಸುತ್ತಿದ್ದ. ಯಾರಾದರೂ ಕೇಳಿದರೆ ಅವನು ಒಂದೇ ಮಾತು ಹೇಳುತ್ತಿದ್ದ, ನನಗೆ ಶಕ್ತಿ ಕೊಡುವವರು ಆಂಜನೇಯ ಸ್ವಾಮಿ, ನನ್ನ ಜೀವನಕ್ಕೆ ದಾರಿ ತೋರಿಸುವವರು ರಾಯರು. ಒಂದು ದಿನ ವಿಠಲ್ ತನ್ನ ತಾಯಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದ. ವೈದ್ಯರು ಈಗಾಗಲೇ ಹೇಳಿದ್ದರು, ಇನ್ನು ಅರ್ಧ ಗಂಟೆಯೊಳಗೆ ಆಸ್ಪತ್ರೆಗೆ ತಲುಪದಿದ್ದರೆ ಪರಿಸ್ಥಿತಿ ಗಂಭೀರವಾಗಬಹುದು. ಆ ಮಾತು ಕೇಳಿದ ವಿಠಲ್ ತುಂಬ ಆತಂಕಗೊಂಡ. ಹೊರಗೆ ಭಾರೀ ಮಳೆ ಸುರಿಯುತ್ತಿತ್ತು. ರಸ್ತೆ ಸಂಪೂರ್ಣ ಜಾರುವಂತಾಗಿತ್ತು. ಆದರೂ ತಾಯಿಯ ಜೀವ ಉಳಿಸಬೇಕು ಎಂಬ ಒಂದೇ ಉದ್ದೇಶದಿಂದ ಕಾರನ್ನು ವೇಗವಾಗಿ ಓಡಿಸುತ್ತಿದ್ದ. ಸ್ವಲ್ಪ ದೂರ ಹೋದ ನಂತರ ಇದ್ದಕ್ಕಿದ್ದಂತೆ ಕಾರಿನ ಬ್ರೇಕ್ ಸರಿಯಾಗಿ ಕೆಲಸ ಮಾಡಲಿಲ್ಲ. ಮುಂದೆ ಒಂದು ದೊಡ್ಡ ಲಾರಿ ಬರುತ್ತಿತ್ತು. ಒಂದು ಕಡೆ ಆಳವಾದ ಹಳ್ಳ, ಇನ್ನೊಂದು ಕಡೆ ಲಾರಿ. ವಿಠಲ್ಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಆ ಕ್ಷಣದಲ್ಲಿ ಅವನು ಎರಡು ಕೈಗಳನ್ನು ಸ್ಟೇರಿಂಗ್ ಮೇಲೆಯೇ ಇಟ್ಟು ಹೀಗೆ ಪ್ರಾರ್ಥಿಸಿದ, ಜೈ ಆಂಜನೇಯ ಸ್ವಾಮಿ, ರಾಯರೇ, ನನ್ನ ತಾಯಿಯನ್ನು ಉಳಿಸಿ, ನಾನು ನಿಮ್ಮನ್ನು ಸಂಪೂರ್ಣವಾಗಿ ನಂಬಿದ್ದೇನೆ. ಅಷ್ಟರಲ್ಲಿ ವಿಚಿತ್ರವಾದ ಘಟನೆ ನಡೆಯಿತು. ರಸ್ತೆಯ ಮಧ್ಯದಲ್ಲಿ ಒಂದು ದೊಡ್ಡ ಕೋತಿ ನಿಂತಿರುವುದು ಕಾಣಿಸಿತು. ಅದಕ್ಕೆ ಡಿಕ್ಕಿ ಹೊಡೆಯಬಾರದೆಂದು ವಿಠಲ್ ಕಾರನ್ನು ಸ್ವಲ್ಪ ಬದಿಗೆ ತಿರುಗಿಸಿದ. ಆಶ್ಚರ್ಯ! ಇಲ್ಲಿಯವರೆಗೆ ನಿಯಂತ್ರಣ ತಪ್ಪಿದ ಕಾರು ನಿಧಾನವಾಗಿ ರಸ್ತೆಯ ಬದಿಯ ಮಣ್ಣಿಗೆ ತಗುಲಿ ನಿಂತಿತ್ತು. ಮುಂದೆ ಬಂದ ಲಾರಿಯು ಸುರಕ್ಷಿತವಾಗಿ ಹಾದು ಹೋಯಿತು. ವಿಠಲ್ ಮತ್ತು ಅವನ ತಾಯಿ ಇಬ್ಬರೂ ಸುರಕ್ಷಿತರಾದರು. ವಿಠಲ್ ಕೂಡಲೇ ಕೆಳಗಿಳಿದು ಆ ಕೋತಿಯನ್ನು ಹುಡುಕಿದ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಮಳೆ ಬರುತ್ತಿದ್ದರೂ ಕೋತಿಯ ಹೆಜ್ಜೆಯ ಗುರುತು ಕೂಡ ಕಾಣಿಸಲಿಲ್ಲ. ಈ ಘಟನೆ ಅವನ ಮನಸ್ಸಿನಲ್ಲಿ ಪ್ರಶ್ನೆಯಾಗಿಯೇ ಉಳಿಯಿತು. ಕೆಲವು ದಿನಗಳ ನಂತರ ಗುರುವಾರದಂದು ಅವನು ಮಂತ್ರಾಲಯಕ್ಕೆ ಹೋದ. ರಾಯರ ಬೃಂದಾವನದ ಮುಂದೆ ನಿಂತು ಕಣ್ಣೀರು ಹಾಕುತ್ತಾ ನಮಸ್ಕರಿಸುತ್ತಿದ್ದ. ಅಷ್ಟರಲ್ಲಿ ಅಲ್ಲಿದ್ದ ಒಬ್ಬ ವೃದ್ಧರು ಅವನನ್ನು ನೋಡಿ ಹೀಗೆ ಹೇಳಿದರು, ಮಗನೇ, ಭಕ್ತನು ಹೃದಯದಿಂದ ಕರೆದಾಗ ಆಂಜನೇಯ ಸ್ವಾಮಿ ರಕ್ಷಣೆ ಮಾಡುತ್ತಾರೆ. ರಾಯರು ಶ್ರೀಹರಿಯ ಕೃಪೆ ದೊರಕುವಂತೆ ಆಶೀರ್ವದಿಸುತ್ತಾರೆ. ಆ ದಿನ ನಿನ್ನ ಪ್ರಾರ್ಥನೆ ವ್ಯರ್ಥವಾಗಲಿಲ್ಲ. ವಿಠಲ್ಗೆ ಆಶ್ಚರ್ಯವಾಯಿತು. ಈ ಘಟನೆ ಬಗ್ಗೆ ಅವನು ಯಾರೊಂದಿಗೂ ಮಾತನಾಡಲಿಲ್ಲ. ಆದರೂ ಆ ವೃದ್ಧರು ಹೇಳಿದ ಮಾತು ಅವನ ಮನಸ್ಸಿಗೆ ಉತ್ತರವಾಗಿತ್ತು. ಆ ದಿನದಿಂದ ವಿಠಲ್ ಒಂದು ವಿಷಯವನ್ನು ಎಲ್ಲರಿಗೂ ಹೇಳುತ್ತಿದ್ದ, ದೇವರು ನಮ್ಮನ್ನು ಯಾವ ರೂಪದಲ್ಲಿ ಕಾಪಾಡುತ್ತಾರೆ ಎಂದು ನಮಗೆ ಗೊತ್ತಾಗುವುದಿಲ್ಲ. ಆದರೆ ನಿಜವಾದ ಭಕ್ತಿ ಇದ್ದರೆ ಆಂಜನೇಯ ಸ್ವಾಮಿ ಧೈರ್ಯ ಕೊಡುತ್ತಾರೆ. ರಾಯರು ಸರಿಯಾದ ಸಮಯದಲ್ಲಿ ಕರುಣೆಯಿಂದ ಕಾಪಾಡುತ್ತಾರೆ. ಭಕ್ತರೇ, ನಮ್ಮ ಪ್ರಾರ್ಥನೆಗೆ ಉತ್ತರ ತಕ್ಷಣ ಸಿಗದಿರಬಹುದು. ಆದರೆ ದೇವರು, ನಮ್ಮ ಗುರುಗಳು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನಮ್ಮನ್ನು ರಕ್ಷಿಸುತ್ತಾರೆ. ಈ ಜೀವಂತ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.